ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ರಾಮಘಟ್ಟ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಡಾಕ್ಟರ್ ಚನ್ನಪ್ಪ ಅಂತಂದೇಳಿ ದಾವಣಗೆರೆಯಲ್ಲಿ ಮಾರ್ಕೆಟಲ್ಲಿ ಡಾಕ್ಟ್ರ್ ಇದ್ದಾರೆ ಸಾಹೇಬರು. ಅವ್ರ ತೋಟ ಅವರ ಸಂಬಂಧಿಕರು ಇವರೇ ಮೇಂಟೈನ್ ಮಾಡ್ತಿರೋದು. ನಿಮ್ಮ ಹೆಸರು? ನಾಗರಾಜ್. ಇಲ್ಲಿ ಫಸಲಿ ಬಂದರ ತೋಟ ಎಷ್ಟೈತಿ ರೀ ಸ್ವಾಮಿ? 6 ಎಕರೆ. ನಿಮ್ಮ ಹೆಸರು ಲಿಂಗೇಶ್ ಅಲ್ಲ? ಲಿಂಗೇಶ್ ಅಲ್ಲ, ನೀವು ಕೂಡ ಅಬ್ಸರ್ವ್ ಮಾಡ್ತೀರಿ, ಇಲ್ಲಿ ವಿಸಿಟ್ ಮಾಡ್ತಿರ್ತೀರಿ. 6 ಎಕರೆ ತೋಟ ಅಲ್ಲ ಸರ್? ಹ್ಞೂ ಸರ್, 6 ಎಕರೆ. 6 ಎಕರೆ ತೋಟ. ಇನ್ನು ವರ್ಷ ಇಳುವರಿ ಇದು 6 ಎಕರೆನಲ್ಲಿ ಸುಮಾರು ಒಂದು 70 ಕ್ವಿಂಟಲ್. 70 ಈ ಸಲ ಒಂದು 150 ಕ್ವಿಂಟಲ್. 150 ಕ್ವಿಂಟಲ್ ಸರ್. ಮ್ಯಾಕ್ಸಿಮಮ್ ಸಗಣಿ ಇದು ಕುರಿ ಗೊಬ್ಬರ ಕೊಡ್ತಾ ಇದ್ದೀರಿ? ಕುರಿ ಗೊಬ್ಬರ ಕೊಡ್ತಾ ಇದ್ದೀವಿ, ಬೇರೆವೆಲ್ಲ ನ್ಯೂಟ್ರೆಂಟ್ ಕೊಡ್ತಾ ಇದ್ದೀವಿ. ಈಗ ಲಿಕ್ವಿಡ್ ಬೇಸು ಕೊಡ್ತಾ ಇದ್ದೀವಿ. ಲಿಕ್ವಿಡ್ ಬೇಸು ಕೊಟ್ಟಿದ್ದೀರಿ. ಎಲ್ಲ ಸರ್ಕಸ್ಗಳು ಮಾಡಿದರೂ ಕೂಡ ಇಲ್ಲಿ ಮಣ್ಣಿನ ರಸಾರ ಅನ್ನೋದು ಇದು 3.5, 4.5 ಬರ್ತೈತಿ. ತೋರಿಸಿ ಸರ್ ವಿಜಯಣ್ಣ, ಒಂದು ನಿಮಿಷ ತೋರಿಸಿ. ಒಂದು ನಿಮಿಷ ತೋರಿಸಿ. ಈಗ ಈ ಕಡೆ ತೋರಿಸಿ. ಮಣ್ಣಿನ ರಸಾರ ಅನ್ನೋದು 3.5, 4.5, 5. ಈ ಮಣ್ಣು, ಈ ತೋಟದಾಗಿರ್ತಕ್ಕಂಥ ಮಣ್ಣು ಏನಾಗಿದೆ ಅಂತೇಳಿದರೆ, ಇಲ್ಲಿ ಎಷ್ಟು ಲೋಡ್ ಮಣ್ಣು ಹೊಡೋದು ಸರ್? ಒಂದು 500-600 ಲೋಡ್ ಹೊಡೆದು. ಒಂದು 500-600 ಲೋಡ್ ಮಣ್ಣು ಹೊಡೆದ್ರಲ್ಲ? ಆಗಿದೆ ಸರ್. ಹೌದಾ? ಇದು ಡ್ರೈ ಐತಲ್ಲ? ಹೌದು ಸರ್. ಅಲ್ಲಿ ಬೇರು ತೆಗ್ಸಿದ್ರೆ ಬೇರು ಕೂಡ ಅಭಿವೃದ್ಧಿ ಸಾಲದು. ಈಗ ತೋರಿಸಿ ಸರ್, ಒಂದು ನಿಮಿಷ ಸ್ಪೀಡ್ ತೋರಿಸ್ತೀನಿ. ಅಲ್ಲಿ ನಿಮ್ಮ ಈ ತೋಟದಲ್ಲಿ ಸುಮಾರು 4 ಕಡೆ ಚೆಕ್ ಮಾಡಿದರೂ ಕೂಡ ರಸಾರ 3.5. ಇಲ್ಲಿ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಸುಮಾರು ಎಷ್ಟು 1148 PPM. ಇನ್ನೊಂದು ಕಡೆಗೆ 928, ಇನ್ನೊಂದು ಕಡೆಗೆ 960 ಈ ಥರ ಬರ್ತೈತಿ. ಅಂದರೆ ಇಲ್ಲಿ 350 ಪ್ಯಾಕೆಟ್ ಕುರಿ ಗೊಬ್ಬರ ಕೊಡಿಸಿರೂ ಕೂಡ ಸರಿಯಾದ ಸದ್ಬಳಕೆ ಆಗ್ತಿಲ್ಲ. ವರ್ಷನೂ ಕೊಡಿಸ್ತಿದ್ದೀರಿ ನೀವು? ನಾವು ವರ್ಷ ಕೊಡಿಸ್ತೀವಿ ಸರ್. ಈಗ ಖರ್ಚು ಜಾಸ್ತಿ ಆಗ್ತಾ ಇದೆ, ತೋಟಗಾರಿಕೆ ಬೆಳೆ ಖರ್ಚು ಜಾಸ್ತಿ ಇದೆ ಸರ್, ನಮಗೆ ಲಾಭ ಕಡಿಮೆ ಇದೆ. ಈಗ ಅಟ್ ಪ್ರೆಸೆಂಟ್ 1 ಎಕರೆಗೆ ಸುಮಾರು 25 ಕ್ವಿಂಟಲ್ ಹಸಿ ಅಡಿಕೆ ಅಷ್ಟೇ ಈ ತೋಟದಿಂದ. ಆಗ್ಬೇಕು ಸರ್. 1 ಎಕರೆ ಅಲ್ಲ, 25 ಬಂದಿರೋದಷ್ಟೇ ಹಸಿ ಅಡಿಕೆ 25 ಕ್ವಿಂಟಲ್ ಅಷ್ಟೇ ಸರ್. ಹೌದಾ? ಹ್ಞೂ ಸರ್. ಈ ಮಣ್ಣಿನ ರಸಾರ ನ್ಯೂಟ್ರಲ್ ಆದರೆ, ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿ ಚಟುವಟಿಕೆ ಚೆನ್ನಾಗಾದರೆ, ಹ್ಞೂ ಸರ್, ಮಣ್ಣಿನ ಜೈವಿಕ ಶಕ್ತಿ ಚೆನ್ನಾಗಾದಾಗ, ಮಣ್ಣಿನ ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣದಲ್ಲಿ ಬದಲಾವಣೆ ಆದಾಗ pH ನ್ಯಾಚುರಲ್ ಆಗಿ ನ್ಯೂಟ್ರಲ್ ಆಗುತ್ತೆ. ಇಲ್ಲಿ ಅತಿಯಾಗಿ ನೀರು ಕೊಟ್ಟಿರೋದ್ರಿಂದ ಇಲ್ಲಿ ಮಣ್ಣಿನಲ್ಲಿ ತೇವಾಂಶ ನಾವು 3-4 ಕಡೆ ನೋಡ್ಕೊಂಬಂದರೂ ಕೂಡ 99% ನೀರು ಹಂಗಿದ್ದಾಗ, ಅತಿಯಾಗಿ ನೀರು ಕೊಟ್ಟಾಗ ಏನಾಗುತ್ತೆ ಅಂತೇಳಿದರೆ ಬೇರೆ ಅಭಿವೃದ್ಧಿ ಸರಿಯಾಗಲ್ಲ. ಬೇರಿಗೆ ಆಮ್ಲಜನಕ ಸಿಗಲ್ಲ ಅಂತಂದರೆ ಸರಿಯಾಗಿ ಫೋಟೋಸಿಂಥೆಸಿಸ್ ಆಗಲ್ಲ. ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಸಿಗದೇ ಇದ್ದಾಗ ಎಲ್ಲ ಪೋಷಕಾಂಶಗಳು ಕೂಡ ಮಣ್ಣಲ್ಲಿ ಲಾಕ್ ಆಗುತ್ತೆ. ಒಂದಿಷ್ಟು ಮಿನಿಮಮ್ ರಿಸಲ್ಟ್ ಅಷ್ಟೇ ಬರ್ತೈತಿ. ಬರೀ ಮಣ್ಣಿಗೆ ಅಷ್ಟೇ ಬೀಳ್ತದೆ ಅಲ್ಲ, ಮಿನಿಮಮ್ ರಿಸಲ್ಟ್ ಅಷ್ಟೇ ಬರ್ತೈತಿ. ಇಲ್ಲಿ ಜೈವಿಕ ತೋಟಗಾರಿಕೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಹಸರಲೆ ಗೊಬ್ಬರ ಇರ್ಬೋದು, ಒಂದಿಷ್ಟು ಯಾವುದು ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥ ಈ ಜೈವಿಕ ಒಳಸುರಿ ಜೈವಿಕ ಗೊಬ್ಬರ ಕನ್ಸೋರ್ಷಿಯ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಈ ಸ್ಲರೀಸ್ ಮಾಡಿಸ್ತಕ್ಕಂಥದ್ದು ಇರ್ಬೋದು. ಈ ಥರ ಮಾಡ್ಕೊತ ಹೋದಂಗೆ ಏನಾಗುತ್ತೆ ಅಂದರೆ ಇಳುವರಿನಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸುಮಾರು ಒಂದು 8 ವರ್ಷದ ಅವಧಿನಲ್ಲಿ, ಇದು 9ನೇ ವರ್ಷ ಕಾಲಿಟ್ಟಿರೋದು ನಾವು, ಒಂದು 8 ವರ್ಷದ ಅವಧಿನಲ್ಲಿ ನಿಮ್ಮಂಥ ರೈತರ ಸಾವಿರಾರು ತೋಟಗಳಲ್ಲಿ ಸಾಕಷ್ಟು ಬದಲಾವಣೆ ತಂದಿರತಕ್ಕಂಥ ಉದಾಹರಣೆಗಳನ್ನು, ಸಕ್ಸಸ್ ಸ್ಟೋರೀಸನ್ನು ನೀವು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ಡು, ದಾವಣಗೆರೆ ಜಿಲ್ಲಾ ಸಾವಯವ ಕೃಷಿಕರ ಕಲಿಕಾ ಕೇಂದ್ರ ಹಾಗೂ ಅಗ್ರಿ ಆ್ಯಂಡ್ ಆರ್ಟಿ ಕ್ಲಿನಿಕ್ ಮಹಾದೇವ್ ದಾವಣಗೆರೆ ಇಲ್ಲಿ ನೋಡಿದರೆ ನಿಮಗೆ ಸಾಕಷ್ಟು ಅರ್ಥ ಆಗುತ್ತೆ. ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಫಲವತ್ತತೆ ಒಂದೇ ಫೈನಲ್ಲು. ಮಣ್ಣಿನ ಫಲವತ್ತತೆ ಸುಮಾರು ಇಲ್ಲಿ 1 ಅಡಿ ಬಡಿ 1 ಅಡಿ ಕೂಡ ನಾವು ತೆಗ್ಸಿದ್ದೀವಿ. ಮಣ್ಣು ತೆಗ್ಸಿದ್ರೆ ನಮಗೆ ಕನಿಷ್ಠ ಕಂಡದ್ದು 1-2 ಎರೆಹುಳು ಅಷ್ಟೇ. 1 ಅಡಿ ಬೈ 1 ಅಡಿ ತೆಗ್ಸಿದಾಗ
ಕನಿಷ್ಠ ಒಂದು 6ರಿಂದ 8 10 ಎರೆಹುಳ ಸಿಕ್ಕರೆ ಆ ರೀತಿ ತಯಾರು ಮಾಡ್ತಕ್ಕಂಥದ್ದು ಹೆಚ್ಚು ಸಾವಯವ ವಸ್ತುನ ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡೋದು ಉತ್ತಮ ಅಂತಕ್ಕಂಥದ್ದು ಒಂದು ಸಲಹೆ. ಇವಾಗ ನಾವು ಹುಲ್ಲಿಗೆ ಕಳ್ಳಾಶಿ ಏಸಲ ಹೊಡಿಸ್ತೀರಿ ಸರ್ ವರ್ಷದಲ್ಲಿ ಒಂದು ಟೈಮ್ ಮಾಡ್ತೀನಿ ಕಟಾವು ಮುಂಚೆ. ಅಲ್ಲ, ಅತಿಯಾಗಿ ಹೊಡೆಯೋದು ಸೂಕ್ತ ಅಲ್ಲ. ಹಂಗೆ ಮಾಡಿದಾಗ ಮತ್ತೆ ಮಣ್ಣಿಗೆ ಅವಾಗ ನಮಗೆ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತವೆ. ಗೊತ್ತಾಯ್ತಾ? ಅತಿಯಾಗಿ ಹೊಡೆಯೋದು ಸೂಕ್ತ ಅಲ್ಲ. ಗೊತ್ತಾದ್ರ? ಮತ್ತು ಮಣ್ಣಿಗೆ ಪುನರುಜ್ಜೀವನ ತುಂಬತಕ್ಕಂಥದ್ದು ರೀಜನ್ರೇಷನ್ ಆಫ್ ಸಾಯಿಲ್ ಅಂತೀವಲ್ಲ, ಅದು ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಸಲಹೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ರೈತ ಬಾಂಧವರೇ, ಎಕರೆಗೆ ಇಲ್ಲಿ ಆ್ಯಕ್ಚುಲಿ ಇರ್ತಕ್ಕಂಥದ್ದು 5 ವರ್ಷದ ಗಿಡ 3000 ಗಿಡ. ಸುಮಾರು ಹಳೆ ಗಿಡ ಎಷ್ಟು ವರ್ಷದ್ದು? 20 ಎಷ್ಟು ವರ್ಷ ಗಿಡ? ಎಷ್ಟು ಸಾವಿರ ಗಿಡ ಅದು? 2300. ಈ ಥರ ಇದ್ದರೂ ಕೂಡ ದೊಡ್ಡ ಇಳುವರಿ ಬರ್ತಿಲ್ಲ ಅಂತಂದರೆ ಒಂದಿಷ್ಟು ಮಣ್ಣಿನ ಜೊತೆಗೆ ಮಾತಾಡ್ತಕ್ಕಂಥ ಒಂದು ಕಲೆಯನ್ನು ಯಾರ ರೈತ ಕಲಿತಾನೋ ಆ ತೋಟ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇಲ್ಲಿ ಸುಮಾರು ಗಿಡದಲ್ಲಿ ಈ ರೋಗಬಾಧೆ ಕೀಟಬಾಧೆ ಭಾಳ ಐತಿ. ಇಲ್ಲಿ ಮೈಟ್ಸ್ ಐತಿ, ಥ್ರಿಪ್ಸ್ ಐತಿ, ಸುಳಿ ತಿಗಣೆ ಐತಿ, ಜೊತೆಗೆ ಮಿಲಿಬಗ್ ಕಾಣ್ತಾ ಇದೆ. ಹಂಗಾಗಿ ಈ ಕೊಲೆಟೋಟ್ರೈಕಮ್ ಫಂಗೈ ಅದು ಕೂಡ ಯಾವುದು ಇದು ಕುಂಚಿಗೆ ಒಣಗಲಿಕ್ಕೆ ಮುಖ್ಯವಾದ ಕಾರಣ. ಅದನ್ನೆಲ್ಲ ಹೊರಗೆ ಹಾಕಿಸಿ ಒಂದಿಷ್ಟು ಈ ಫೋಲಿಯರ್ ಸ್ಪ್ರೇ ಮಾಡಿಸ್ತಕ್ಕಂಥದ್ದು ಉತ್ತಮ. ಥ್ಯಾಂಕ್ ಯು ಸರ್. ಈ ಊರಿನ ಗ್ರಾಮಸ್ಥರಿಗೂ ಆಯ್ತು. ಈ ಊರಿನ ಗ್ರಾಮಸ್ಥರಿಗೂ ಲಿಂಗೇಶ್ ಅವರಿಗೂ, ಡಾಕ್ಟರ್ ಚೆನ್ನಪ್ಪ ಅವರಿಗೂ, ಅವ್ರ ಸಂಬಂಧಿ ನಾಗರಾಜ್ ಅವರಿಗೂ ಧನ್ಯವಾದಗಳು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹರಪನಹಳ್ಳಿ ತಾಲೂಕಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಸಂಪರ್ಕಿಸಿ. ಮತ್ತೊಂದು ಬಾರಿ 9972699813. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.